ಕರ್ನಾಟಕದ ನಯಾಗರ ಎಂದು ಯಾವ ಜಲಪಾತವನ್ನು ಕರೆಯುತ್ತಾರೆ ಮತ್ತು ಅದು ಯಾವ ಜಿಲ್ಲೆಯಲ್ಲಿದೆ ಎಂದು ನಿಮಗೆ ಗೊತ್ತೇ? ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ನದಿ ಮತ್ತು ಜಲಪಾತಗಳ ಬಗ್ಗೆ ಇಂತಹ 10 ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಭೂಗೋಳ ರಸಪ್ರಶ್ನೆ ಸರಣಿಯ 2ನೇ ಭಾಗಕ್ಕೆ ನಿಮಗೆ ಸ್ವಾಗತ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಸಹಕಾರಿ. ಬನ್ನಿ ಇಂದಿನ ಮೊದಲ ಪ್ರಶ್ನೆ ಯಾವುದು ಎಂದು ನೋಡೋಣ. 11ನೇ ಪ್ರಶ್ನೆ. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಎ ಕಾವೇರಿ, ಬಿ ಕೃಷ್ಣ, ಸಿ ಶರಾವತಿ, ಡಿ ತುಂಗಭದ್ರಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕೃಷ್ಣ. ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಹರಿಯುವ ನದಿಗಳ ಪೈಕಿ ಅತಿ ಉದ್ದವಾದ ನದಿಯಾಗಿದೆ. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮಿಸಿ ಕರ್ನಾಟಕದಲ್ಲಿ ಸುಮಾರು 480 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಕಾವೇರಿ ನದಿಯು ಕರ್ನಾಟಕದ ತಲಕಾವೇರಿಯಲ್ಲಿ ಉಗಮಿಸಿದರೂ ರಾಜ್ಯದಲ್ಲಿ ಇದು ಸುಮಾರು 320 ಕಿಲೋಮೀಟರ್ ಮಾತ್ರ ಹರಿಯುತ್ತದೆ. 12ನೇ ಪ್ರಶ್ನೆ. ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ಕರ್ನಾಟಕದ ನದಿ ಯಾವುದು? ಎ ಕೃಷ್ಣ, ಬಿ ಕಾವೇರಿ, ಸಿ ತುಂಗಭದ್ರಾ, ಡಿ ಘಟಪ್ರಭಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕಾವೇರಿ. 13ನೇ ಪ್ರಶ್ನೆ. ಕಾವೇರಿ ನದಿಯು ಎಲ್ಲಿ ಉಗಮಿಸುತ್ತದೆ? ಎ ನಂದಿಬೆಟ್ಟ, ಬಿ ತಲಕಾವೇರಿ, ಸಿ ಮಹಾಬಲೇಶ್ವರ, ಡಿ ಕೆಮ್ಮಣ್ಣುಗುಂಡಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ತಲಕಾವೇರಿ. ಕಾವೇರಿ ನದಿಯು ತಲಕಾವೇರಿಯಲ್ಲಿ ಉಗಮಿಸುತ್ತದೆ. ಇದು ಕೊಡಗು ಜಿಲ್ಲೆಯಲ್ಲಿದೆ. ಬ್ರಹ್ಮಗಿರಿ ಬೆಟ್ಟ ಸಾಲಿನಲ್ಲಿ ಬರುತ್ತದೆ. ಪಾಲಾರ್ ಮತ್ತು ಪೆನ್ನಾರ್ ನದಿಗಳ ಉಗಮಸ್ಥಾನ ನಂದಿಬೆಟ್ಟ. ಕೃಷ್ಣಾ ನದಿಯ ಉಗಮಸ್ಥಾನ ಮಹಾಬಲೇಶ್ವರ ಮತ್ತು ಕೆಮ್ಮಣ್ಣುಗುಂಡಿ. ಇದು ಚಿಕ್ಕಮಗಳೂರಿನ ಪ್ರಸಿದ್ಧ ಗಿರಿಧಾಮ. 14ನೇ ಪ್ರಶ್ನೆ. ವಿಶ್ವಪ್ರಸಿದ್ಧ ಜೋಗ ಜಲಪಾತವು ಯಾವ ನದಿಯಿಂದ ನಿರ್ಮಾಣವಾಗಿದೆ? ಎ ವರಾಹಿ, ಬಿ ನೇತ್ರಾವತಿ, ಸಿ ಶರಾವತಿ, ಡಿ ಕಾಳಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಶರಾವತಿ. ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಇದು ಸುಮಾರು 250 ಮೀಟರ್ ಅಂದರೆ 830 ಅಡಿ ಎತ್ತರವನ್ನು ಹೊಂದಿದ್ದು ಭಾರತದ ಪ್ರಮುಖ ಜಲಪಾತಗಳಲ್ಲಿ ಒಂದಾಗಿದೆ. ಈ ಜಲಪಾತವು ಧುಮುಕುವಾಗ ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ವಿಭಿನ್ನ ಭಾಗಗಳಾಗಿ ವಿಂಗಡಣೆಯಾಗುತ್ತದೆ. 15ನೇ ಪ್ರಶ್ನೆ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು ಯಾವ ಜಿಲ್ಲೆಯಲ್ಲಿವೆ? ಎ ಶಿವಮೊಗ್ಗ, ಬಿ ಮಂಡ್ಯ, ಸಿ ಚಾಮರಾಜನಗರ, ಡಿ ಮೈಸೂರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಮಂಡ್ಯ. ಗಗನಚುಕ್ಕಿ ಜಲಪಾತವು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿದೆ. ಭರಚುಕ್ಕಿ ಜಲಪಾತವು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿದೆ. ಈ ಅವಳಿ ಜಲಪಾತಗಳು ಕಾವೇರಿ ನದಿಯಿಂದ ಸೃಷ್ಟಿಯಾಗಿದ್ದು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಗಡಿಭಾಗದಲ್ಲಿರುವ ಶಿವನಸಮುದ್ರ ಎಂಬ ಸ್ಥಳದಲ್ಲಿದೆ. ಸಾಮಾನ್ಯವಾಗಿ ಇಂತಹ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮಂಡ್ಯ ಜಿಲ್ಲೆಯನ್ನು ಪ್ರಮುಖವಾಗಿ ಪರಿಗಣಿಸಲಾಗುತ್ತದೆ. ಆದರೆ ಭೌಗೋಳಿಕವಾಗಿ ಇವೆರಡೂ ಜಿಲ್ಲೆಗಳಾಗಿ ಹಂಚಿಕೆಯಾಗಿವೆ. 16ನೇ ಪ್ರಶ್ನೆ. ಕೃಷ್ಣಾ ನದಿಯ ಪ್ರಮುಖ ಉಪನದಿ ಯಾವುದು? ಎ ಹೇಮಾವತಿ, ಬಿ ತುಂಗಭದ್ರಾ, ಸಿ ಅರ್ಕಾವತಿ, ಡಿ ಲಕ್ಷ್ಮಣತೀರ್ಥ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ತುಂಗಭದ್ರಾ. ತುಂಗಭದ್ರಾ ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿದೆ. ಹಾಗೆಯೇ ಹೇಮಾವತಿ, ಅರ್ಕಾವತಿ ಮತ್ತು ಲಕ್ಷ್ಮಣತೀರ್ಥ ಇವು ಕಾವೇರಿ ನದಿಯ ಉಪನದಿಗಳಾಗಿವೆ. 17ನೇ ಪ್ರಶ್ನೆ. ಕರ್ನಾಟಕದ ನಯಾಗರ ಎಂದು ಕರೆಯಲ್ಪಡುವ ಜಲಪಾತ ಯಾವುದು? ಎ ಗೋಕಾಕ್ ಜಲಪಾತ, ಬಿ ಮಾಗೋಡು ಜಲಪಾತ, ಸಿ ಅಬ್ಬೆ ಜಲಪಾತ, ಡಿ ಉಂಚಳ್ಳಿ ಜಲಪಾತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಗೋಕಾಕ್ ಜಲಪಾತ. ಗೋಕಾಕ್ ಜಲಪಾತವು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿದೆ. ಇದು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗುತ್ತದೆ. ಇದರ ವಿಶಿಷ್ಟವಾದ ಕುದುರೆಲಾಳದ ಆಕಾರ ಮತ್ತು ವಿಶಾಲವಾದ ಧುಮುಕುವಿಕೆಯು ಅಮೆರಿಕದ ಪ್ರಸಿದ್ಧ ನಯಾಗರ ಜಲಪಾತವನ್ನು ಹೋಲಿಸುವುದರಿಂದ ಇದನ್ನು ಕರ್ನಾಟಕದ ನಯಾಗರ ಎಂದು ಕರೆಯಲಾಗುತ್ತದೆ. 18ನೇ ಪ್ರಶ್ನೆ. ದೂದ್ ಸಾಗರ್ ಜಲಪಾತವು ಕರ್ನಾಟಕದ ಯಾವ ಜಿಲ್ಲೆಯ ಗಡಿಯಲ್ಲಿದೆ? ಎ ಉತ್ತರ ಕನ್ನಡ, ಬಿ ಬೆಳಗಾವಿ, ಸಿ ಧಾರವಾಡ, ಡಿ ಶಿವಮೊಗ್ಗ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಉತ್ತರ ಕನ್ನಡ.
ದೂಧ್ಸಾಗರ್ ಜಲಪಾತವು ಗೋವಾ ಮತ್ತು ಕರ್ನಾಟಕದ ಗಡಿಯಲ್ಲಿ ಮಹದಾಯಿ ನದಿಯಿಂದ ನಿರ್ಮಾಣಗೊಂಡಿದೆ. ಕರ್ನಾಟಕದ ಕಡೆಯಿಂದ ಈ ಜಲಪಾತಕ್ಕೆ ಅತಿ ಹತ್ತಿರವಿರುವ ಪ್ರದೇಶವೆಂದರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿಗೆ ಸೇರಿದ ಕೆಸಲ್ ರಾಕ್ ರೈಲು ನಿಲ್ದಾಣವಾಗಿದೆ. ಇಲ್ಲಿಂದಲೇ ಹೆಚ್ಚಿನ ಪ್ರವಾಸಿಗರು ಜಲತಾಣಕ್ಕೆ ಚಾರಣ ಕೈಗೊಳ್ಳುತ್ತಾರೆ. 19ನೇ ಪ್ರಶ್ನೆ, ಹೇಮಾವತಿ ನದಿಯು ಯಾವ ನದಿಯ ಉಪನದಿ? ಎ ಕೃಷ್ಣಾ, ಬಿ ಕಾವೇರಿ, ಸಿ ಪೆನ್ನಾರ್, ಡಿ ಮಲ್ಲಪ್ರಭಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕಾವೇರಿ. ಹೇಮಾವತಿ ನದಿಯು ಕಾವೇರಿ ನದಿಯ ಪ್ರಮುಖ ಎಡದಂಡೆಯ ಉಪನದಿಯಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಎಂಬಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉಗಮಿಸುತ್ತದೆ. ಈ ನದಿಯು ಹಾಸನ ಜಿಲ್ಲೆಯ ಮೂಲಕ ಹರಿದು ಮೈಸೂರು ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯದ ಬಳಿ ಕಾವೇರಿ ನದಿಯನ್ನು ಸೇರುತ್ತದೆ. 20ನೇ ಪ್ರಶ್ನೆ, ಕರ್ನಾಟಕದ ಯಾವ ನದಿಯು ಪಶ್ಚಿಮಾಭಿಮುಖವಾಗಿ ಹರಿಯುತ್ತದೆ? ಎ ಕಾವೇರಿ, ಬಿ ನೇತ್ರಾವತಿ, ಸಿ ಕೃಷ್ಣಾ, ಡಿ ಪಾಲಾರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ನೇತ್ರಾವತಿ. ಇದು ಪಶ್ಚಿಮ ಘಟ್ಟಗಳ ಚಿಕ್ಕಮಗಳೂರು ಜಿಲ್ಲೆಯ ಬಂಗಾರಬಾಳಿಗೆಯಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಮಂಗಳೂರಿನ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಕಾವೇರಿ, ಕೃಷ್ಣಾ ಮತ್ತು ಪಾಲಾರ್ ನದಿಗಳು ಪೂರ್ವದ ಕಡೆಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಸ್ನೇಹಿತರೆ, ಇಲ್ಲಿಗೆ ನಮ್ಮ ಕರ್ನಾಟಕದ ಪ್ರಮುಖ ನದಿಗಳು ಮತ್ತು ಜಲಪಾತಗಳ ಕುರಿತಾದ 10 ಪ್ರಮುಖ ಪ್ರಶ್ನೆಗಳು ಮುಕ್ತಾಯಗೊಂಡಿವೆ. ಈ 11ರಿಂದ 20 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದ್ದೀರಿ? ನಿಮ್ಮ ಸ್ಕೋರ್ ಎಷ್ಟು ಎಂಬುದನ್ನು ಈಗಲೇ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಾಗಿ ನಾನು ಕಾಯುತ್ತಿರುತ್ತೇನೆ. ಇದೇ ರೀತಿ ಇನ್ನುಳಿದ ಭಾಗಗಳ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಪಯುಕ್ತವಾಗುವಂತಹ ಪ್ರಮುಖ ರಸಪ್ರಶ್ನೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಭಾಗದಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.